ಕಂಡಿಡಿತೇನ ಅಂತ ನೋಡೋಣ. ಪ್ರಾಮಿಸ್ ನನ್ಗೆ ಯಾವುದು ಹಾರ್ಡ್ ಮೇಡಮ್ ಒಂದೇ ಥರ ಆಗುತ್ತೆ, ಡಿಫ್ರೆಂಟಾಗಿ ಟ್ರೈ ಮಾಡಿ ಅಂತ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಶಶಿ ಲಕ್ಷ್ಮಿ ಚಾನಲ್ಗೆ. ಒಂದು ತಿಂಗಳು ಅಥವಾ 2 ತಿಂಗಳಲ್ಲೇ ಒಂದು ರಿಕ್ವೆಸ್ಟ್ ಬಂದಿತ್ತು, ನಿಮ್ಮ ಮಗನ ಜೊತೆ ಒಂದು ಗ್ಯಾಂಗ್ ಟಾಕ್ ಮಾಡಿ ಅಂತ. ಸರಿ, ಇವತ್ತು ಮಾಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅವನಿಗೆ 3 ಸಾಂಗು ನಾನು ಬಾಯಿಗೆ ದುಪ್ಪಟ್ಟ ಕಟ್ಕೊಂಡು ಹೇಳ್ತೀನಿ, ಕಂಡಿಡಿತೇನ ಅಂತ ನೋಡೋಣ. ಪ್ರಾಮಿಸ್ ನನ್ಗೆ ಯಾವುದು ಹಾಡು ಅಂತ ಅವ್ನಿಗೆ ಹೇಳಿಲ್ಲ, ಯಾಕಂದರೆ ಒಂದು ಡ್ಯಾನ್ಸ್ ಇತ್ತು, ಹೋದ ವರ್ಷ ಡ್ಯಾನ್ಸ್ ಮಾಡಿದ್ದ ಆ ಸಾಂಗು ಕನ್ನಡ, 3 ಕನ್ನಡ ಸಾಂಗೆ. ಇನ್ನೊಂದು ಕೂಡ ಸಮ್ಮರ್ ಹಾಲಿಡೇಸಲ್ಲಿ 2 ಸಾಂಗ್ನ ಡ್ಯಾನ್ಸ್ ಮಾಡಿಸಿದ್ರು, ಹೇಳ್ಕೊಟ್ಟಿದ್ರು ಹಾಡು. ಅದಕ್ಕೋಸ್ಕರ ಅದು ಚಾಯ್ಸ್ ಮಾಡಿದ್ದೀನಿ. ನಾನು ಒಂದು ಚೂರು ಕೂಡ ಅವನಿಗೆ ಹಿಂಟ್ ಕೊಟ್ಟಿಲ್ಲ. ಅವ್ನ ಮೆಮೊರಿ ಪವರ್ ಎಷ್ಟಿದೆ, ಹೇಗೆ ಗೆಸ್ ಮಾಡ್ತಾನೆ ಅನ್ನೋದು ನನಗೆ ಗೊತ್ತಾಗುತ್ತೆ. ನನಗೆ ಗೊತ್ತು ಅವನು ಹೇಗೆ ಗೆಸ್ ಮಾಡ್ತಾನೆ ಅಂತ. ನೋಡೋಣ. ಅವನು ತುಂಬ ಹೈಪರ್ ಇದ್ದಾನೆ ಕೆಲವೊಂದು ವಿಷಯದಲ್ಲಿ, ನಾನು ನೋಡಿರೋ ಹಾಗೆ. ಅದಕ್ಕೋಸ್ಕರ ಒಂದು ಟೆಸ್ಟ್ ಮಾಡೋಣ ಗ್ಯಾಂಗ್ ಟಾಕ್ ಜೊತೆ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಈ ಚಾಲೆಂಜಲ್ಲಿ ಯಾರು ವಿನ್ ಆಯ್ತಾರೆ ನೋಡೋಣ. ಆಯ್ತಮ್ಮ, ನೀನೇ ವಿನ್ ಆಗು, ನನ್ಗೆ ಆಸೆ. ಓಕೆ, ಹಾಂ, ನೋಡೋಣ. ಈಗ ಕೆಲವು ರಿಕ್ವೆಸ್ಟ್ ಬಂದಿತ್ತು, ಮ್ಯಾಮ್ ಬೇರೆ ಕಲರು ಹೆಡ್ಗೆ ಕಟ್ಕೊಳ್ಳಿ ಹ್ಯಾಂಡ್ ಕರ್ಚೀಫು ಅಂತ. ಅದಕ್ಕೆ ಇವಾಗ ಬೇರೆ ಕಲರ್ ಕಟ್ಕೋತಾ ಇದ್ದೀನಿ. ತುಂಬ ರಿಕ್ವೆಸ್ಟ್ಗಳು ಬರುತ್ತೆ, ಹೀಗೆ ಮಾಡಿ ಮೇಡಮ್ ಒಂದೇ ಥರ ಆಗುತ್ತೆ, ಡಿಫ್ರೆಂಟಾಗಿ ಟ್ರೈ ಮಾಡಿ ಅಂತ. ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಷ್ಟ ಅಲ್ಲ, ಟ್ರೈ ಮಾಡಿ ಅಂತ ಹೇಳಿತ್ತು. ಟ್ರೈ ಮಾಡಿ ಆಮೇಲೆ ಈಗ ನಾನು ಕಟ್ಕೋತಾ ಇದ್ದೀನಿ. ಬನ್ನಿ ಇಲ್ಲಿ ಕುತ್ಕೊಳ್ಳಿ, ಎಲ್ಲೋಯ್ತೀರಾ? ಅಜ್ಜಿ ಬರುತ್ತಪ್ಪ. ಈಗ ನಾನು ಕಟ್ಕೋತಾ ಇದ್ದೀನಿ. ಈ ಕಡೆ ಬನ್ನಿ. ಊರಿ ಕುಟುಂಬಿನಿ ಊರಿ ಕುಡಿಯೇ ಜಯ ಮೋಚನ ಕೃಷ್ಣ ಗೋಪನಮ್ಮ.
ಈ ಸಾಂಗ್ ಯಾವ್ದು ಹೇಳು? ಯಾವುದು ಹೇಳು? ಸಾಂಗ್ ಹೇಳು. ಸಾಂಗ್ ಹೇಳು, ಸಾಂಗ್. ಇನ್ನೊಂದು ಈಗ ಫಸ್ಟಿಂದ ನಾನು ಗೆಸ್ ಮಾಡಿಲ್ಲ, ಇನ್ನೊಂದು ಸ್ವಲ್ಪ ಗೊತ್ತಾಗ್ಲಿ ಅಂತ ಈಗ ಒಂದು ಸ್ವಲ್ಪ ಆಕ್ಟ್ ಮಾಡಿ ತೋರಿಸ್ತೀನಿ ನನಗೆ. ಕರೆಕ್ಟ್ ಕರೆಕ್ಟ್, ಸೂಪರ್ ಸೂಪರ್ ಮಗ. ಇವಾಗ ಕರೆಕ್ಟ್. ಎರಡನೇ ಸಾಂಗ್ ಇದೆ, ಕಂಡಿಸ್ಬಿಟ್ಟ ನೋಡಿದ್ರ. ಇನ್ನು ಮೂರನೇ ಸಾಂಗು ಚೂರು ಇಂಟ್ ಕೊಡ್ತೀನಿ ಅವನಿಗೆ. ಆ ಸಾಂಗು ಅವನಿಗೆ ಗೊತ್ತು, ಬಟ್ ಹೇಳಕ್ ಬರ್ತಿಲ್ಲ ಅಷ್ಟೇ. ಹೇಳು. ಹುಟ್ಟಿದ್ದಾರೆ ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದ್ದಾರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ಬೈಲಿ. ಅದನ್ನ ಹೇಳ್ತೀನಿ. ಈ ಚಾಲೆಂಜ್ ಅಲ್ಲಿ ವಿನ್ ಆಗಿರೋದು ಏನು? ಈಗ ಬಿಚ್ಚುತ್ತೀನಿ, ನೀನ್ ಹೇಳ್ಬಾ. ಈಗ ಬಿಚ್ಚುತ್ತೀನಿ, ಈ ಚಾಲೆಂಜ್ ಅಲ್ಲಿ ಯಾರು ವಿನ್ ಆಗಿರೋದು ಅಂತ ಹೇಳೋಣ. ಬನ್ನಿ. ಸೂಪರ್ ಸೂಪರ್ ಸೂಪರ್. ಕರೆಕ್ಟ್. ಕೂತ್ಕೊಳ್ಳಿ. ಈ ಚಾಲೆಂಜ್ ಅಲ್ಲಿ ವಿನ್ ಆಗಿರೋದು ಏನು? ಸೂಪರ್. ಇವನ್ ವಯಸ್ಸಿಗೆ ಇವನು ಕಂಡಿಡ್ದಿದ್ದಾನೆ ಸಾಂಗು. ನೋಡಿದ್ರ ಒಂಚೂರು ಆಕ್ಟ್ ಮಾಡಿದ ತಕ್ಷಣ ಅವ್ನು ಕಂಡಿಡ್ದ. ಅವ್ನಿಗೆ ಸಾಂಗ್ ಯಾವುದು ಅಂತ ಗೊತ್ತಿತ್ತು. ಒಂಚೂರು ಆಕ್ಟ್ ಮಾಡಿದ್ಗೆ ಹೆಂಗ್ ಗೊತ್ತಾಯ್ತು ನೋಡಿ. 3 ಸಾಂಗನ್ನು ಕೂಡ ಕರೆಕ್ಟಾಗಿ ಗೆಸ್ ಮಾಡಿದ್ದಾನೆ. ಸೂಪರ್ ಅಂತಾನೆ ಹೇಳ್ಬೋದು. ಇವನ್ ವಯಸ್ಸಿಗೆ ಇವನೇ ವಿನ್ ಆಗಿದ್ದಾನೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಹೇಳು. ನೀನೆ ಹೇಳ್ತೀಯಾ? ಬಾ, ಹಿಂದೆ ಬಾ, ಒಂದು ನಿಮಿಷ ಇರು. ಅಲ್ಲ ಅಲ್ಲ, ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಹೇಳು. ಇರು ಇರು, ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾರೆ ಪ್ಲೀಸ್ ನೋಡ್ಕೊಂಡು ಬೆಳಗ್ಗೆ ಮಾಡಿ ಸೆಂಡ್ ಮಾಡಿ ಕಮೆಂಟ್ ಮಾಡಿ. Until then, and then my teacher send me someone ಸೂಪರ್. ನಾನು ಮಾತಾಡೋದನ್ನ ಹೆಂಗ್ ಕಾಪಿ ಮಾಡಿ ಸೇಮ್ ಟು ಸೇಮ್ ಹೇಳ್ತಾ ಇದ್ದಾನೆ ಗೊತ್ತಾ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ, ನನಗಂತೂ ನೀಟಾಗಿ ಅರ್ಥ ಆಗ್ತಾ ಇದೆ. ಇವನ್ ಮಾತಾಡಿದ್ ನಿಮ್ಗೆ ಅರ್ಥ ಆಯ್ತಾ, ಖುಷಿ ಆಯ್ತು ಅನ್ನೋರು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋ ನೀವು ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಗುಡ್ ಕಮೆಂಟ್ ಮಾಡಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಇಂಟ್ರೆಸ್ಟ್ ಆಗಿರೋ ವಿಡಿಯೋ ಜೊತೆ ಸಿಗೋಣ.